ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಗುರುವಾರ ಗುರು ಪುಷ್ಯಾಮೃತ ಯೋಗ ಬಂದಿದೆ. ಈ ಶಕ್ತಿದಾಯಕವಾದ ನೀರನ್ನು ಸಂಜೆ ನಿಮ್ಮ ಮನೆಯಲ್ಲಿ ರೆಡಿ ಮಾಡಿ ಈ ಪ್ರದೇಶದಲ್ಲಿ ನೀವಿಟ್ಟರೆ ನಿಮ್ಮ ಮನೆಗೆ ಅಪಾರವಾದಂಥ ಒಂದು ಸಂಪತ್ತು ಅನ್ನುವಂಥದ್ದು ಲಕ್ಷ್ಮೀದೇವಿ ನಮಗೆ ಆ ಒಂದು ಅದೃಷ್ಟದ ರೂಪದಲ್ಲಿ ಕೊಡ್ತಾಳೆ ಸ್ನೇಹಿತರೆ. ಯಾಕಂದರೆ ನಾವು ಮಾಡುವಂಥ ಪರಿಹಾರಗಳು ಆ ರೀತಿ ಇರುತ್ತೆ. ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೂ ಆ ದಿನ ಅನ್ನುವಂಥದ್ದು ತುಂಬ ವಿಶೇಷವಾದ ಫಲಗಳನ್ನು ತಂದುಕೊಡುತ್ತೆ. ನಮಗೆ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೀವಿ. ಇದು ಗುರುವಾರ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ. ಈ ದಿನ ನಾವು ಮಾಡುವಂಥ ಕೆಲಸಗಳು ತುಂಬ ನಮಗೆ ಲೈಫ್ ಕೊಡುತ್ತೆ. ಅಂದರೆ ಹೊಸದಾಗಿ ಏನಾದರೂ ವೆಹಿಕಲ್ ತಗೊಳ್ಬೇಕು, ಚಿನ್ನ ತಗೊಳ್ಬೇಕು, ಈ ದಿನಕ್ಕೆ ತುಂಬಾ ವಿಶೇಷತೆಯಿಂದ ಇರುತ್ತೆ. ಎಷ್ಟೋ ಜನ ಚಿನ್ನವನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ. ತಗೊಂಡ್ಬಿಟ್ರೆ ಸಾಕಾಗೋದಿಲ್ಲ. ತಗೊಂಡಿದ್ದ ತಕ್ಷಣವೇ ಸಮಸ್ಯೆಗಳು ಬೇರೆ ರೂಪದಲ್ಲಿ ಬರುತ್ತೆ. ಗಿರ್ವಿ ಇಟ್ಬಿಡ್ತೀವಿ, ಮಾರಿಬಿಡ್ತೀವಿ. ನಮ್ಮ ಹತ್ರ ಒಟ್ಟಿನಲ್ಲಿ ಟೋಟಲಾಗಿ ಹೇಳಬೇಕು ಅಂದರೆ ಒಡವೆಗಳು ಉಳಿಯೋದಿಲ್ಲ. ನಾವು ತಿರುಗಿ ನೋಡಿದ್ರು ಸಾಲಕ್ಕೇ ಗುರಿ ಆಗ್ತಾ ಇರ್ತೀವಿ. ಸಮಸ್ಯೆಗಳು ತುಂಬಾ ಕಾಡ್ತಾ ಇರುತ್ತೆ. ಹೇಗಪ್ಪ ಇದನ್ನೆಲ್ಲವೂ ಕೂಡ ನಾವು ನಿಭಾಯಿಸೋದು ಅನ್ನುವಂಥದ್ದು ತುಂಬ ಜನಕ್ಕೆ ಒಂದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ. ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ಇದು ಎಲ್ಲವೂ ಕೂಡ ಎಷ್ಟು ಈಸಿಯಾಗಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಪರಿಹಾರಗಳು ಇದೆ. ಅದನ್ನು ನಾವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ಗುರುವಾರ ಅಂದ್ರೇ ಗುರುಬಲ ಹೆಚ್ಚಾಗೋದಕ್ಕೆ ಮಾಡುವಂಥ ಪರಿಹಾರಗಳು ಸಾಕಷ್ಟು ಇದೆ. ಅದರ ಜೊತೆ ನಮಗೆ ಪುಷ್ಯಮಿ ಬಂದಿದೆ ಅಲ್ವಾ. ನೀವು ಹೊಸದಾಗಿ ಏನಾದರೂ ನಿಮ್ಮ ಫ್ಯೂಚರ್ಗೋಸ್ಕರ ಲೈಫ್ಗೋಸ್ಕರ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥವರು, ನಿಮ್ಮ ಮಕ್ಕಳಿಗಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನಾದರೂ ತಗೊಳ್ಬಹುದು. ಹೊಸದಾಗಿ ತಗೊಂಡು ಬರಬೇಕು, ಹೊಸದಾಗಿ ಏನಾದರೂ ಪ್ರಾಜೆಕ್ಟ್ ಮಾಡಬೇಕು, ವೆಹಿಕಲ್ ತಗೊಳ್ಬೇಕು, ಮನೆ ಮಾಡ್ಕೊಳ್ಬೇಕು, ಈ ಥರ ಒಂದು ಪ್ಲ್ಯಾನ್ ಅನ್ನೋದು ಇರುತ್ತೆ. ಆದರೆ ನಮ್ಮ ಹತ್ರ ದುಡ್ಡಿರೋದಿಲ್ಲ. ದುಡ್ಡಿರುವಂಥವರಾದರೆ ಆರಾಮಾಗಿ ಮಾಡ್ಕೊಳ್ತಾರೆ. ಆದರೆ ದುಡ್ಡೇ ಇಲ್ಲ ಅನ್ನುವಂಥವ್ರು ಏನು ಮಾಡ್ಕೊಳ್ಬೇಕು? ಈ ರೀತಿ ಪರಿಹಾರ ಮಾಡಿಕೊಂಡು, ಹಾಗೆ ಇದ್ರ ಜೊತೆ ನಾವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಬೇಗ ₹1 ಇಲ್ಲ ಅನ್ನುವಂಥವರು ಕೂಡ, ಬಡತನದಲ್ಲಿ ಬೆಂದೋಗ್ತಾ ಇದ್ದೀವಿ ಅನ್ನುವಂಥವರು, ಕಷ್ಟದಲ್ಲಿ ಸಾಲದಲ್ಲಿ ಗುರಿಯಾಗಿದ್ದೀವಿ ಅನ್ನುವಂಥವರು ಕೂಡ ತಪ್ಪದೆ ಒಳ್ಳೆ ಯೋಗ ಅನ್ನುವಂಥದ್ದು ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ನರದೃಷ್ಟಿ ಸಾಕಷ್ಟು ಹೊಡಿತಾ ಇರುತ್ತೆ. ನರದೃಷ್ಟಿ ಅಂದರೆ ನಮ್ಮ ಸಂಬಂಧಿಕರು, ನಮಗೆ ಬೇಕಾಗಿರುವಂಥವರು, ನಮ್ಮ ಪರಿಚಯಸ್ಥರು, ಇವ್ರ ಕಡೆಯಿಂದನೇ ನಮಗೆ ಈ ಥರ ಸಮಸ್ಯೆಗಳು ಸ್ನೇಹಿತರೆ. ಹೌದು, ಬೇರೆಯವ್ರಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಗೊತ್ತಿರುವಂಥವ್ರು ಮಾತ್ರ ನರದೃಷ್ಟಿ ಅಂದರೆ ಅವರ ಒಂದು ದೃಷ್ಟಿ, ಆ ದೋಷಗಳು ಅನ್ನುವಂಥದ್ದು ಸದಾಕಾಲ ನಮ್ಮ ಜೀವನದ ಮೇಲೆ, ನಮ್ಮ ಕರಿಯರ್ ಲೈಫ್ ಮೇಲೆ ಬೀಳ್ತಾ ಇರುತ್ತೆ. ಅದಕ್ಕೆ ಪ್ರತಿನಿತ್ಯ ನಮಗೆ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ. ಎಷ್ಟೋ ಜನ ನೆಮ್ಮದಿಗಾಗಿ ಎಲ್ಲೆಲ್ಲೋ ಓಡಾಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಒಂಟಿಯಾಗಿ ಎಲ್ಲಾದರೂ ಇರೋಣ ಅನಿಸುತ್ತೆ. ಈ ಥರ ಎಲ್ಲವೂ ಕೂಡ ಅಂದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಹುಡ್ಕೊಂಡು ಹೋಗ್ಬಿಡ್ತಾರೆ. ಅದರ ಜೊತೆ ಮನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ, ನಾವು ಬಯಸಿದಂಥ ಜೀವನವನ್ನು ನಡೆಸೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದು ಎಲ್ಲವೂ ಕೂಡ ಸಾಧ್ಯ. ಆದರೆ ಈ ದಿನ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ, ಹಾಗೂ ಕಡಲೆಕಾಳು ಇರುತ್ತಲ್ವ, ಅದನ್ನು ಯಾರಿಗಾದರೂ ದಾನ ಮಾಡಿ. ದಾನ ಮಾಡಬೇಕಾದ್ರೆ ಕರೆಕ್ಟಾಗಿರುವಂಥ ಪರ್ಸನ್ಗೆ ನಾವು ದಾನ ಮಾಡಬೇಕು. ಅದು ಅಗತ್ಯ ಇರುವಂಥ ವ್ಯಕ್ತಿಗಳಿಗೆ ತಲುಪಿಸಿದಾಗ ನಮಗೆ ಪುಣ್ಯ ಫಲ ಅನ್ನುವಂಥದ್ದು ಸಿಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಮುಖ್ಯವಾಗಿ ಚಿನ್ನ ತಗೊಳ್ಬೇಕು ಅಂತ ಆಸೆ ಇದೆ, ಆದರೆ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು? ಈ ದಿನ ಅರಿಶಿಣವನ್ನು ಮನೆಗೆ ತಗೊಂಡು ಬನ್ನಿ. ಅರಿಶಿಣದ ಕೊಂಬನ್ನು ಮನೆಗೆ ತಗೊಂಡು ಬನ್ನಿ. ತುಂಬ ವಿಶೇಷತೆಯಿಂದ ಇರುತ್ತೆ. ಈ ದಿನ ನಾವು ಈ ವಸ್ತುಗಳನ್ನು ತಗೊಂಡು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಚಿನ್ನವನ್ನು ತಗೊಳ್ಬಹುದು, ಸಾಲವನ್ನು ತೀರಿಸಬಹುದು, ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಇದನ್ನು ರಾತ್ರಿ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಗಾಜಿನ ಲೋಟ ಬಹಳ ಮುಖ್ಯವಾಗಿರುತ್ತೆ. ಗಾಜಿನ ಲೋಟಕ್ಕೆ
ನಮ್ಮ ಸಮಸ್ಯೆಗಳನ್ನು, ನರದೃಷ್ಟಿಯನ್ನು, ಮನೆಯಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯ, ಬಡತನವನ್ನು, ಮುಖ್ಯವಾಗಿ ಆ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಅದನ್ನು ಹೋಗಲಾಡಿಸೋದಕ್ಕೆ ಈ ವಸ್ತುಗಳು, ನೀರು, ಗಾಜಿನ ಲೋಟ ಸಹಾಯ ಮಾಡುತ್ತೆ. ಶುದ್ಧವಾದಂಥ ನೀರನ್ನು ತಗೊಳ್ಳಿ. ನೀರು ಯಾವಾಗಲೂ ನಮ್ಮ ಕಷ್ಟವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಕೇಳುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸಿನ ನೋವುಗಳನ್ನು ಆಲಿಸುತ್ತೆ. ನಾವು ನಮ್ಮ ಪ್ರೀತಿ ಪಾತ್ರರು, ತುಂಬ ವಿಶೇಷವಾದ ವ್ಯಕ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಾರೆ. ಅಂಥ ವ್ಯಕ್ತಿಗಳ ಹತ್ರ ನಮ್ಮ ಕಷ್ಟವನ್ನು, ನಮಗೆ ಇರುವಂಥ ನೋವನ್ನು ಹೇಳಿಕೊಂಡಾಗ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ ನೋಡಿ. ಆ ಥರ ನೀರು ಪಂಚಭೂತಗಳಲ್ಲಿ ಒಂದು. ನೀರು ಅದಕ್ಕೆ ಸಮಸ್ಯೆಗಳನ್ನು ಆಲಿಸುತ್ತೆ. ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ ಒಂದು ಚಿಕ್ಕದಾದರೂ ನೀವು ಅರಿಶಿಣದ ಪ್ಯಾಕೆಟು ಈ ದಿನ ಮನೆಗೆ ತಗೊಂಡು ಬನ್ನಿ. ವಿಶೇಷವಾದ ಫಲಗಳನ್ನು ನೋಡಬಹುದು. ಆ ಅರಿಶಿಣವನ್ನೇ ನೀವು ಇದಕ್ಕೆ ಹಾಕ್ಕೊಳ್ಳಿ. ಅಕಸ್ಮಾತ್ ತಗೊಂಡು ಬಂದಿಲ್ಲ ನಾವು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಇರುವಂಥ ಅರಿಶಿಣವನ್ನು ನೀವು ಬಳಸಬಹುದು, ತೊಂದರೆ ಇಲ್ಲ. 1 ಸ್ಪೂನಷ್ಟು ಅರಿಶಿಣ ಹಾಕಿದಾಗ ಅದು ಅರಿಶಿಣದ ನೀರು ರೆಡಿಯಾಗುತ್ತೆ. ಬರೀ ನೀರಾಗಿ ಇರೋದಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡ್ತಾಯಿದ್ದೀವಿ, ಸಮಸ್ಯೆಗಳನ್ನು ಹೇಳ್ತಾ ಇದ್ದೀವಿ, ಆಗ ಅದು ಶಕ್ತಿದಾಯಕವಾದ ನೀರು ರೆಡಿಯಾಗುತ್ತೆ. ಸಾಸಿವೆಯನ್ನು ಚಿಕ್ಕ ಸ್ಪೂನಲ್ಲಿ ಹಾಕಿ, ಹಾಗೆ ಮುಖ್ಯವಾಗಿ ನಾವು ಇದಕ್ಕೆ ದೇವರಿಗೆ ಪೂಜೆಗೆ ಬಳಸುವಂಥ ಪರ್ಫ್ಯೂಮ್ ಇರುತ್ತಲ್ವ, ಅದನ್ನು ಹಾಕಿ. ಎಷ್ಟೋ ಜನಕ್ಕೆ ಅಕ್ಕ ನಮ್ಮ ಮನೆಯಲ್ಲಿ ಇಲ್ಲ ಅನ್ನುವಂಥವರು ರೋಸ್ ವಾಟರ್ ಹಾಕಬಹುದು. ರೋಸ್ ವಾಟರ್ ಆದರೆ ಎಲ್ಲರ ಹತ್ರನೂ ಇರುತ್ತೆ. ಅಕಸ್ಮಾತ್ ನಮ್ಮ ಹತ್ರ ರೋಸ್ ವಾಟರು ಇಲ್ಲ ಅನ್ನುವಂಥವರು ಹೂಗಳು ಇರುತ್ತಲ್ವ, ಮನೆಯಲ್ಲಿ ಪೂಜೆಗೆ ತಂದಿರುವಂಥ ಯಾವುದೇ ಹೂವು ಆದರೂ ಪರವಾಗಿಲ್ಲ, ರೋಸ್ ಇದ್ದರೆ ರೋಸ್ ಪೆಟಲ್ಸನ್ನು ನೀವು ಮುಖ್ಯವಾಗಿ ಹಾಕಿ. ಯಾಕಂದರೆ ಇದು ಸುಗಂಧಭರಿತವಾಗಿರುವಂಥ ವಸ್ತುಗಳನ್ನು ನಾವು ಬಳಸಿದಾಗ ನೆಗೆಟಿವ್ ಎನರ್ಜಿಯನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬೇಗನೆ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಈ ವಸ್ತುಗಳನ್ನು ಎಲ್ಲವೂ ಕೂಡ ನೀವು ಈ ಲೋಟಕ್ಕೆ ಹಾಕಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು. ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡು, ಕಷ್ಟವನ್ನು ದೂರ ಮಾಡು, ಸಮಸ್ಯೆಗಳನ್ನು ಬಗೆಹರಿಸು, ಸಾಲವನ್ನು ತೀರಿಸೋದಕ್ಕೆ ಮಾರ್ಗಗಳನ್ನು ತೋರಿಸು. ಈ ಥರ ಏನು ನಿಮ್ಮ ಕೊರತೆ ಇರುತ್ತೋ ಅದನ್ನು ಎಲ್ಲವೂ ಹೇಳ್ಕೊಳ್ಳಿ ಆ ನೀರಿಗೆ. ನಿಮ್ಮ ಮನೆಯೆಲ್ಲ ಓಡಾಡಿಸಿ ನಿಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಇಡಬೇಕು. ಅಡುಗೆ ಮನೆ ಅನ್ನುವಂಥದ್ದು ನಮ್ಮ ಏಳಿಗೆಗೆ ಹಾಗೂ ನಮ್ಮ ನಾಶಕ್ಕೆ ಇರುವಂಥ ಜಾಗ ಅದೇ ಆಗಿರುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ಅಡುಗೆ ಮನೆ ತೋರಿಸ್ಕೊಡುತ್ತೆ. ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬಡತನ, ಅಲಕ್ಷ್ಮಿ ದೂರ ಆಗ್ತಾಳೆ, ಸಿರಿ ಸಂಪತ್ತು ಅನ್ನೋದು ಬರುತ್ತೆ. ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ. ಮಾರನೇ ದಿನ ಇದನ್ನು ತಗೊಂಡೋಗಿದ್ದೆ ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ಚರಂಡಿ ನೀರಿಗೆ ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಇಷ್ಟೇ ಸುಲಭವಾಗಿ